ಇತ್ತೀಚೆಗೆ ರಿಲಯನ್ಸ್ ಇಂಡಸ್ಟ್ರೀಸ್ನ 48th ಆನ್ಯುವಲ್ ಜನರಲ್ ಮೀಟಿಂಗ್ ಇತ್ತು. ಕಂಪನಿ ಫೈನಾನ್ಷಿಯಲ್ ಇಯರ್ 25ರಲ್ಲಿ $125 ಬಿಲಿಯನ್ ಆನ್ಯುವಲ್ ರೆವಿನ್ಯೂನ ಅಚೀವ್ ಮಾಡ್ತು. ಇನ್ನು ರಿಲಯನ್ಸ್ ಇಂಡಸ್ಟ್ರೀಸ್ನ ನೀವು ನೋಡಿದಾಗ ಭಾರತದ ಮೊದಲ ಕಂಪನಿ ಆಗಿದ್ದು ಈ ಮೈಲ್ ಸ್ಟೋನ್ ಅನ್ನ ಕ್ರಾಸ್ ಮಾಡಿದೆ. ಇನ್ನು ಕಂಪನಿ ಗೂಗಲ್ ಮತ್ತೆ ಮೆಟಾ ಜೊತೆ AI ಪಾರ್ಟ್ನರ್ಶಿಪ್ ಕೂಡ ಡಿಕ್ಲೇರ್ ಮಾಡ್ತಿದೆ. ಹಾಗೆ 2026 ಒಳಗಡೆ ನೀವು ನೋಡೋದಾದ್ರೆ ಜಿಯೋದ IPO ತರೋ ಒಂದು ಪ್ಲಾನ್ ಕೂಡ ಡಿಕ್ಲೇರ್ ಮಾಡ್ಕೊಂಡಿದೆ. ಆದ್ರೆ ಇಂಟ್ರೆಸ್ಟಿಂಗ್ಲಿ ಈ ಪ್ರಾಮಿಸಸ್ ಏನಿದೆ ಮತ್ತೆ ಪೊಟೆನ್ಷಿಯಲ್ ನಡುವೆನೂ ಕೂಡ ರಿಲಯನ್ಸ್ ಇಂಡಸ್ಟ್ರೀಸ್ ಏನ್ ಮಾಡ್ತಿದೆ ಗೊತ್ತಾ, ಇದರ ಶೇರ್ ಪ್ರೈಸಸ್ ಮರುದಿನ ನೀವು ನೋಡಿದಾಗ 2.21% ಇಳಿದು ಹೋಗಿರೋ ರೀತಿ ರಿಪೋರ್ಟ್ ಅನ್ನ ಕೊಟ್ಟಿದೆ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ರಿಲಯನ್ಸ್ ಇಂಡಸ್ಟ್ರೀಸ್ನ AGM ಏನಿದೆ ಅದರ ಒಂದು ಹೈಲೈಟ್ಸ್ ಅನ್ನ ಎಕ್ಸ್ಪ್ಲೋರ್ ಮಾಡ್ತೀವಿ. ಅದಾದ್ಮೇಲೆ ಕಂಪನಿಯ ಬೇರೆ ಬೇರೆ ಬಿಸ್ನೆಸ್ ಯಾವ್ದೆಲ್ಲ ಇದೆ ಅದರ ಪರ್ಫಾರ್ಮೆನ್ಸ್ ಅನ್ನ ನೋಡ್ಕೊಂಬರೋಣ. ಇನ್ನು ವಿಡಿಯೋ ಕೊನೆಯಲ್ಲಿ ನಾವು ಕಂಪನಿಗೆ ಸಂಬಂಧಪಟ್ಟ ಕೆಲವು ಚಾಲೆಂಜಸ್ ಕೂಡ ಅರ್ಥ ಮಾಡ್ಕೊಳ್ತೀವಿ. ಅದಾದ್ಮೇಲೆ ಕಂಪನಿಯ ಫ್ಯೂಚರ್ ಪ್ಲಾನ್ಸ್ ನ ಕೂಡ ನೋಡ್ಕೊಂಬರೋಣ. ಮೊದಲಿಗೆ ಕಂಪನಿಯ ಫೈನಾನ್ಸ್ ಅನ್ನ ನೋಡೋಣ. ನೋಡಿ, 48th ಆನ್ಯುವಲ್ ಜನರಲ್ ಮೀಟಿಂಗ್ ನಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್ ಫೈನಾನ್ಷಿಯಲ್ ಇಯರ್ 25ರ ಪರ್ಫಾರ್ಮೆನ್ಸ್ ಅನ್ನ ತೋರಿಸ್ಕೊಟ್ಟಿದೆ. ಇದು ಕಂಪನಿಯ ಇದುವರೆಗಿನ ತುಂಬಾ ಅತ್ಯುತ್ತಮವಾದ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಆಗಿದೆ ಅಂತ ಹೇಳ್ಬೋದು. ಕಂಪನಿಯ ರೆವಿನ್ಯೂ ನೀವು ಒಂದ್ಸಲ ನೋಡಿದಾಗ 10.7 lakhs crore ರೂಪಾಯಿಗಳು, ಇನ್ನು $125 ಬಿಲಿಯನ್ ನ ರೆವಿನ್ಯೂ ಏನಿದೆ ಅದನ್ನು ಕೂಡ ಅಚೀವ್ ಮಾಡ್ಕೊಂಡಿದೆ. ಕಂಪನಿಯ ನೆಟ್ ಪ್ರಾಫಿಟ್ ನೀವು ನೋಡಿದಾಗ 81,309 crores ರೂಪಾಯಿ ಕೂಡ ತಲುಪ್ಕೊಂಡಿದೆ. ನೋಡಿ, ಇಂಟ್ರೆಸ್ಟಿಂಗ್ಲಿ ಕಂಪನಿಯ ರೆವಿನ್ಯೂ ಗ್ರೋತ್ಗಿಂತ ಈ ಗ್ರೋತ್ ನ ಸೋರ್ಸ್ ತುಂಬಾನೇ ಮುಖ್ಯ ಆಗಿದೆ. ರಿಲಯನ್ಸ್ ಇಂಡಸ್ಟ್ರೀಸ್ ನ ಬಿಸ್ನೆಸ್ ಟಿಪಿಕಲಿ ನೀವು ನೋಡಿದಾಗ ಆಯಿಲ್ ರಿಫೈನರಿ ಹಾಗೆ ಈ ಒಂದು ಪೆಟ್ರೋಕೆಮಿಕಲ್ಸ್ ನಲ್ಲೂ ಕೂಡ ಇನ್ವಾಲ್ವ್ ಆಗಿದೆ ಅಂತ ಗೊತ್ತಾಗುತ್ತೆ. ಆದ್ರೆ ಈಗ ಕಂಪನಿಯ ಹೊಸ ಬಿಸ್ನೆಸ್ ಏನಿದೆ ಅದರ ಕಂಪನಿಯ ರೆವಿನ್ಯೂ ನೀವು ನೋಡಿದಾಗ ಅದರಲ್ಲಿರೋ ಶೇರ್ಸ್ ಕೂಡ ಹೆಚ್ಚಾಗ್ತಾ ಇದೆ. ಕಂಪನಿಯ ಡಿಜಿಟಲ್ ಸರ್ವಿಸ್ ಬಿಸ್ನೆಸ್ ನ ನೀವು ಒಂದ್ಸಲ ನೋಡಿದಾಗ ಅದರ ರೆವಿನ್ಯೂಲ್ಲೂ ಕೂಡ 15% ಮತ್ತೆ ಪ್ರಾಫಿಟ್ಸ್ ನಲ್ಲಿ 32% ಕಾಂಟ್ರಿಬ್ಯೂಟ್ ಮಾಡಿದೆ. ಅಂದ್ರೆ ಒಂದ್ಸಲ ಯೋಚನೆ ಮಾಡಿ, ಕಂಪನಿಯ ಹೊಸ ಬಿಸ್ನೆಸ್ ಏನಿದೆ ಅದರ ಎಕ್ಸ್ಪೆನ್ಸಸ್ ತುಂಬಾ ಆಪ್ಟಿಮೈಸ್ಡ್ ಆಗಿದೆ ಅಂತ. ಇದೇ ಕಾರಣಕ್ಕೋಸ್ಕರನೇ ಇವುಗಳ ರೆವಿನ್ಯೂಗಳಲ್ಲಿ ಕಡಿಮೆ ಕಾಂಟ್ರಿಬ್ಯೂಷನ್ ಇದ್ರೂ ಕೂಡ ಈ ಸೆಗ್ಮೆಂಟ್ಸ್ ಏನಿದೆ ಅಲ್ವಾ, ಇದರ ಒಂದು ಕಂಪನಿಯ ಪ್ರಾಫಿಟ್ಸ್ ನಲ್ಲಿ ಹೆಚ್ಚು ಕಾಂಟ್ರಿಬ್ಯೂಟ್ ಮಾಡಿದೆ ಅಂತ ಅವ್ರು ತೋರಿಸ್ತಿರೋದು. ಈಗ ಇದು ಕಂಪನಿಯ ಓವರ್ ಆಲ್ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಆಯ್ತು. ಈಗ ನಾವು ಕಂಪನಿಯ ಬೇರೆ ಬೇರೆ ಸೆಗ್ಮೆಂಟ್ಸ್ ಏನಿದೆ ಅದರ ಪರ್ಫಾರ್ಮೆನ್ಸ್ ಅನ್ನ ಮತ್ತೆ AGM ನ ಮೇಜರ್ ಅನೌನ್ಸ್ಮೆಂಟ್ ಏನಿದೆ ಅದನ್ನ ನೋಡ್ತೀವಿ. ಮೊದಲಿಗೆ ರಿಲಯನ್ಸ್ ಜಿಯೋದಿಂದ ಶುರು ಮಾಡ್ಕೊಂಬರೋಣ. ಜಿಯೋ 498 ಮಿಲಿಯನ್ಸ್ಗಿಂತ ಹೆಚ್ಚು ಡೈಲಿ ಯೂಸರ್ಸ್ ಅನ್ನ ರಿಪೋರ್ಟ್ ಮಾಡಿದೆ. ಈ ನಂಬರ್ಸ್ ಅನ್ನ ನೀವು ನೋಡಿದಾಗ ಇಡೀ EUದ ಅಂದ್ರೆ ಪಾಪ್ಯುಲೇಷನ್ ಏನಿದೆ ಅದ್ರಗಿಂತಲೂ ಕೂಡ ಜಾಸ್ತಿ. ಇನ್ನು ನಂಬರ್ ಆಫ್ ಕಸ್ಟಮರ್ಸ್ ಯಾರೆಲ್ಲ ಇದ್ದಾರೆ ಅಲ್ವಾ, ಅವರ ಆಧಾರದ ಮೇಲೆನೆ ರಿಲಯನ್ಸ್ ಜಿಯೋ ಇವತ್ತು ಭಾರತದ ಅತಿ ದೊಡ್ಡ ಮೊಬೈಲ್ ಡೇಟಾ ನೆಟ್ವರ್ಕ್ ಕೂಡ ಆಗಿದೆ. ಆದ್ರೆ ಈ ಕಸ್ಟಮರ್ಸ್ ನೀವು ನೋಡಿದಾಗ ಇವರ ಒಂದು ಗ್ರೋತ್ ನಡುವೆನೂ ಕೂಡ ರಿಲಯನ್ಸ್ ನ ಆವರೇಜ್ ರೆವಿನ್ಯೂ ಪರ್ ಯೂಸರ್ ಅಂತ ಏನ್ ಹೇಳ್ತೀವಿ ಅದು ಆಲ್ಮೋಸ್ಟ್ ಫ್ಲಾಟ್ ಆಗಿದೆ ಬಿಡಿ. ಅಷ್ಟು ಮಾತ್ರ ಅಲ್ಲ, ರಿಲಯನ್ಸ್ ನ ನೀವು ನೋಡಿದಾಗ ಕಸ್ಟಮರ್ಸ್ ಇಂದ ಹಿಡಿದು ಪರ್ ಗಿಗಾಬೈಟ್ ರೆವಿನ್ಯೂ ಕೂಡ ಕಳೆದ ಒಂದು 3 ಕ್ವಾರ್ಟರ್ಸ್ ಇಂದನೂ ಕೂಡ ಕಡಿಮೆ ಆಗ್ತಿದೆ. ಫೈನಾನ್ಷಿಯಲ್ ಇಯರ್ 26ರ ನೀವು ಕ್ವಾರ್ಟರ್ 1 ನಲ್ಲಿ ನೋಡೋದಾದ್ರೆ ಈ ನಂಬರ್ ಇಯರ್ ಆನ್ ಇಯರ್ 7% ಕಡಿಮೆ ಆಗಿದೆ. ನೋಡಿ, ಅಂದ್ರೆ ಒಂದ್ಸಲ ಯೋಚನೆ ಮಾಡೋಣ, ರಿಲಯನ್ಸ್ ಜಿಯೋದ ಕಸ್ಟಮರ್ ಬೇಸ್ ಗ್ರೋ ಆಗ್ತಾ ಇದೆ ಅಂತ ನಮ್ಗೊಂದ್ ಕಡೆ ಗೊತ್ತಾದ್ರೆ, ಇನ್ನೊಂದ್ ಕಡೆ ಈ ಗ್ರೋತ್ ಅಚೀವ್ ಮಾಡ್ಕೊಳ್ಳೋದಕ್ಕೋಸ್ಕರ ಬಿಸ್ನೆಸ್ ನಿರಂತರವಾಗಿ ತನ್ನ ಪ್ರೈಸ್ ಅನ್ನ ಕಡಿಮೆ ಇಡ್ತಾ ಇದೆ. ಇದು ಜಿಯೋದ ಇನಿಷಿಯಲ್ ಡೇಸ್ ನಲ್ಲಿ ನಾವು ನೋಡಿದಾಗ ಕಸ್ಟಮರ್ಸ್ ನ ಅಂದ್ರೆ ಅಕ್ವೈರ್ ಮಾಡ್ಕೊಳ್ಬೇಕು ಅಂತ ಒಂದು ಒಳ್ಳೆ ಸ್ಟ್ರಾಟಜಿಯಾಗಿ ಅವರು ಯೂಸ್ ಮಾಡಿದ್ರು. ಅಂದ್ರೆ ಎಲ್ಲಾ ಕಸ್ಟಮರ್ಸ್ ನ ಕೂಡ ಕಡಿಮೆ ರೇಟ್ ಇಂದ ಅಟ್ರಾಕ್ಟ್ ಮಾಡೋಂಥದ್ದು. ಆದ್ರೆ ಈಗ ಬಿಸ್ನೆಸ್ ಒಂದು ಲೆವೆಲ್ ತಲುಪದ ಮೇಲೂ ಕೂಡ ಇದೇ ಸ್ಟ್ರಾಟಜಿ ಮುಂದುವರೆದ್ರೆ ಬಹುಶಃ ಏನಾಗುತ್ತೆ, ಪ್ರಾಫಿಟ್ಸ್ ನ ಮೇಂಟೈನ್ ಮಾಡೋದು ತುಂಬಾನೇ ಕಷ್ಟ ಆಗ್ಬೋದು. ಬಿಸ್ನೆಸ್ ಅನ್ನ ನೀವು ನೋಡಿದಾಗ ಅದರ ಒಂದು ಕ್ಲೋಸೆಸ್ಟ್ ಕಾಂಪಿಟೇಟರ್ ಜೊತೆ ಕಂಪೇರ್ ಮಾಡಿದ್ರೆ ರಿಲಯನ್ಸ್ ಜಿಯೋ ಒಂದು ಸ್ಟ್ರಾಂಗರ್ ಕಸ್ಟಮರ್ ಬೇಸ್ ನ ಮಾಡ್ಕೊಂಡಿದೆ ಅಂತ ಗೊತ್ತಾಗುತ್ತೆ. ಆದ್ರೆ ಭಾರತಿ ಏರ್ಟೆಲ್ ನ ಬಿಸ್ನೆಸ್ ಮಾಡೆಲ್ ಹೆಚ್ಚು ಪ್ರಾಫಿಟಬಲ್ ಆಗಿದೆ. ಅಷ್ಟು ಮಾತ್ರ ಅಲ್ಲ, ರೆಗ್ಯುಲೇಟರಿ ಡೇಟಾ ಪ್ರಕಾರ ನೀವು ನೋಡಿದಾಗ ಏರ್ಟೆಲ್ ನ ಸಬ್ಸ್ಕ್ರೈಬರ್ ಗ್ರೋತ್ ಜಿಯೋಗಿಂತ ಹೆಚ್ಚಾಗಿದೆ. ಒಂದ್ಸಲ ಯೋಚನೆ ಮಾಡಿ, ಏರ್ಟೆಲ್ ನ 250 ರೂಪಾಯಿ ARPU ಅಂದ್ರೆ ಆವರೇಜ್ ರೆವಿನ್ಯೂ ಪರ್ ಯೂಸರ್ ಕೂಡ ಜಿಯೋದ 209 ರೂಪಾಯಿಗಳಿಗೆ ಹೆಚ್ಚಾಗಿದೆ. ನೋಡಿ, ಈ ಒಂದು ಏರ್ಟೆಲ್ ನ ನೀವು ARPU ಅಂತ ನೋಡಿದಾಗ ಕ್ವಾರ್ಟರ್ ಆನ್ ಕ್ವಾರ್ಟರ್ 2.1% ಮತ್ತೆ ಇಯರ್ ಆನ್ ಇಯರ್ 18.6% ಹೆಚ್ಚಾಗಿದೆ. ಇನ್ನೊಂದ್ ಕಡೆ ಜಿಯೋದ ಕೇಸ್ ನಲ್ಲಿ ಈ ನಂಬರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ 1.3% ಮತ್ತೆ ಇಯರ್ ಆನ್ ಇಯರ್ 14.9% ಹೆಚ್ಚಾಗಿರೋದು. ಅಂದ್ರೆ ಏರ್ಟೆಲ್ ಜಿಯೋಗಿಂತ ಹೆಚ್ಚು ಫಾಸ್ಟ್ ಆಗಿ ಹೊಸ ಕಸ್ಟಮರ್ಸ್ ಅಕ್ವೈರ್ ಮಾಡೋದ್ರ ಜೊತೆಗೆ ಕಂಪನಿ ಈ ಒಂದು ಕಸ್ಟಮರ್ಸ್ ಇಂದ ಹೆಚ್ಚಾಗಿ ಲಾಭವನ್ನ ಗಳಿಸ್ತಿದೆ ಅಂತ ಗೊತ್ತಾಗುತ್ತೆ. ಇನ್ನೊಂದ್ ಕಡೆ ಏರ್ಟೆಲ್ ನ ಪ್ರತಿ ಯೂಸರ್ ನಿಂದ
ನೀವು ನೋಡೋದಾದ್ರೆ ರೆವಿನ್ಯೂ ಗ್ರೋತ್ ಕೂಡ ರಿಲಯನ್ಸ್ ಗಿಂತ ಜಾಸ್ತಿ ಇದೆ. ಈಗ ಕಂಪನಿಯ ಒಂದು ರಿಟೇಲ್ ಸೆಗ್ಮೆಂಟ್ ಮೇಲೆ ನಾವು ಫೋಕಸ್ ಮಾಡ್ತಿದೀವಿ. ರಿಲಯನ್ಸ್ ಇಂಡಸ್ಟ್ರಿಯನ್ನ ನೀವು ನೋಡಿದಾಗ 48th AGM ನಲ್ಲಿ ಈ ಒಂದು ಬಿಸ್ನೆಸ್ ನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಅಂದ್ರೆ ಇಶಾ ಅಂಬಾನಿ ಹೇಳೋ ಪ್ರಕಾರ ಒಂದು ಬೋಲ್ಡ್ ಟಾರ್ಗೆಟ್ ಅನ್ನ ಸೆಟ್ ಮಾಡ್ಕೊಂಡಿದ್ದಾರೆ. ಮುಂದಿನ 5 ವರ್ಷಗಳಲ್ಲಿ 1 ಲಕ್ಷ ಕೋಟಿ ರೂಪಾಯಿ ಅಂದ್ರೆ ಆನ್ಯುಯಲ್ ರೆವಿನ್ಯೂ ಆಗಿ, ಹಾಗೆ ಮುಂದಿನ 12 ತಿಂಗಳುಗಳಲ್ಲಿ 25 ಅಂದ್ರೆ ಇಂಟರ್ನ್ಯಾಷನಲ್ ಮಾರ್ಕೆಟ್ಸ್ ನಲ್ಲಿ ಎಕ್ಸ್ಪಾನ್ಷನ್ ಮಾಡ್ತೀವಿ ಅಂತ ಇವರು ಮಾತು ಕೊಟ್ಟಿರೋದು. ಇದು ಒಂದು ಅಗ್ರೆಸಿವ್ ಗ್ರೋತ್ ಪ್ಲಾನ್ಸ್ ಅಂತ ಗೊತ್ತಾಗುತ್ತೆ. ಈ ಸೆಗ್ಮೆಂಟ್ ನ ಕರೆಂಟ್ ಪರ್ಫಾರ್ಮೆನ್ಸ್ ನೀವು ನೋಡೋದಾದ್ರೆ ಈ ಗ್ರೋತ್ ನ ಕಾಸ್ಟ್ ಕ್ಲಿಯರ್ ಆಗಿ ಕಾಣಿಸುತ್ತೆ ನೋಡಿ. ರಿಲಯನ್ಸ್ ನ ಇಂಡಸ್ಟ್ರೀಸ್ ರಿಟೇಲ್ ಬಿಸ್ನೆಸ್ ಏನಿದೆ ಅದರ ರೆವಿನ್ಯೂ ಕೂಡ ಸ್ವಲ್ಪ ಈ ಒಂದು ಗ್ರೋತ್ ಅಲ್ಲಿ ಕಡಿಮೆ ಇದೆ ಅಂತ ಗೊತ್ತಾಗುತ್ತೆ. ಫೈನಾನ್ಷಿಯಲ್ ಇಯರ್ 23ರಿಂದ ಫೈನಾನ್ಷಿಯಲ್ ಇಯರ್ 24ರವರೆಗೆ ಈ ಸೆಗ್ಮೆಂಟ್ ನ ರೆವಿನ್ಯೂ ನೀವು ನೋಡಿದಾಗ 17.8% ಏನೋ ಹೆಚ್ಚಾಗಿತ್ತು. ಇನ್ನು ಫೈನಾನ್ಷಿಯಲ್ ಇಯರ್ 24ರಿಂದ 25ರವರೆಗೆ ಈ ನಂಬರ್ಸ್ ನ ನೀವು ನೋಡಿದಾಗ 8%ಗೆ ಇಳಿದೋಗಿದೆ. ಅಂದ್ರೆ ಬಿಸ್ನೆಸ್ ನ ರೆವಿನ್ಯೂ ಗ್ರೋತ್ ರೇಟ್ ಅರ್ಧಕ್ಕಿಂತಲೂ ಕಡಿಮೆ ಆಗಿದೆ ಅಂತ ಗೊತ್ತಾಗುತ್ತೆ. ಹಾಗೆ ಇನ್ನೊಂದ್ ಕಡೆ ಸೆಗ್ಮೆಂಟ್ ನ ಪ್ರಾಫಿಟ್ ಮಾರ್ಜಿನ್ ಕೂಡ 21% ಇಂದ 12%ಗೆ ಕಡಿಮೆ ಆಗೋಗಿದೆ. ಒಂದ್ಸಲ ನಾವು ಯೋಚನೆ ಮಾಡೋಣ, ಸೆಗ್ಮೆಂಟ್ ನ ಆಪರೇಷನಲ್ ಮೆಟ್ರಿಕ್ಸ್ ಕೂಡ ಚೆನ್ನಾಗಿರ್ಲಿಲ್ಲ. ಇನ್ನೊಂದ್ ಕಡೆ ನಾವು ನೋಡಿದಾಗ ಫೈನಾನ್ಷಿಯಲ್ ಇಯರ್ 25ರಲ್ಲಿ ರಿಲಯನ್ಸ್ ನ ರಿಟೇಲ್ 2100 ಸ್ಟೋರ್ಸ್ ಬಂದ್ ಮಾಡ್ಕೊಂಡಿದೆ. ಇದು ಫೈನಾನ್ಷಿಯಲ್ ಇಯರ್ 24ಕ್ಕಿಂತ ಡಬಲ್ ಆಗಿದೆ ಅಂತ ಗೊತ್ತಾಗುತ್ತೆ. ಹಾಗೆ ರಿಲಯನ್ಸ್ ನ ರಿಟೇಲ್ ಸೆಗ್ಮೆಂಟ್ ನೀವು ನೋಡಿದಾಗ ಇನ್ನೊಂದ್ ಕಡೆ ರಿಲಯನ್ಸ್ ಜಿಯೋದ ಪ್ರಾಬ್ಲಮ್ಸ್ಗೆ ಕಾರಣ ಒಂದೇ ಅಂತಲ್ಲ, ಅಗ್ರೆಸಿವ್ ಕಸ್ಟಮರ್ ಅಕ್ವಿಸಿಷನ್ ನಿಂದಾನೆ ಎಕ್ಸ್ಟ್ರೀಮ್ ಪ್ರೈಸ್ ಅಂಡರ್ ಕಟಿಂಗ್ ಅಂತ ಗೊತ್ತಾಗುತ್ತೆ. ಅಂದ್ರೆ ಜಾಸ್ತಿ ಪ್ರೈಸ್ ಗಳಿರೋದ್ರಿಂದ ಯಾರು ಸಹ ಇಲ್ಲಿ ಅಟ್ರಾಕ್ಟ್ ಆಗ್ತಿಲ್ಲ. ಇನ್ನೊಂದ್ ಕಡೆ ನಾವು ನೋಡೋದಾದ್ರೆ ರಿಲಯನ್ಸ್ ನ ರಿಟೇಲ್ ಸೆಗ್ಮೆಂಟ್ ಕೇವಲ ಹೆವಿ ಡಿಸ್ಕೌಂಟ್ಸ್ ಅಷ್ಟು ಮಾತ್ರ ಅಲ್ಲ, ಲೋ ಪ್ರೈಸಿಂಗ್ ಮೂಲಕ ಕಸ್ಟಮರ್ಸ್ ನ ಅಕ್ವೈರ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಕಂಪನಿ ಇನ್ನೊಂದ್ ಕಡೆ ಏನ್ ಮಾಡ್ತಿದೆ ಗೊತ್ತಾ, ತನ್ನ ಒಂದು ಪ್ರಾಡಕ್ಟ್ಸ್ ಏನಿರುತ್ತೆ ಅದಕ್ಕೆ ನಿರಂತರವಾಗಿ ಅವರ ಒಂದು ಆಪೋಸಿಟ್ ಕಾಂಪಿಟೇಟರ್ಸ್ ಗಿಂತ ಅಂದ್ರೆ 20 to 40% ಲೋವರ್ ಡಿಸ್ಕೌಂಟ್ಸ್ ಅನ್ನ ಇಟ್ಕೊಂಡು ಮಾರಾಟ ಮಾಡ್ತಾ ಇದೆ. ಫಾರ್ ಎಕ್ಸಾಂಪಲ್ ರಿಲಯನ್ಸ್ ನ ಈ ಒಂದು ಗೋಧಿ ಹಿಟ್ಟಿನ ಬ್ರ್ಯಾಂಡ್ ಅನ್ನ ನೋಡ್ಕೊಂಡ್ ಬರೋಣ. ಅದು ಇಂಡಿಪೆಂಡೆಂಟ್ ಆಗಿರುತ್ತೆ ಅಲ್ವಾ. ಇದು ITC ಅಂತಹ ಎಸ್ಟಾಬ್ಲಿಷ್ ಪ್ಲೇಯರ್ ನ ನೀವು ನೋಡಿದಾಗ ಅವ್ರ ಪ್ರಾಡಕ್ಟ್ ಗಿಂತ 37% ಲೋವರ್ ಪ್ರೈಸ್ಗೆ ಸೆಲ್ ಮಾಡ್ತಿದ್ದಾರೆ. ಈ ಸ್ಟ್ರಾಟಜಿ ಕಂಪನಿಗೆ ಹೈ ವಾಲ್ಯೂಮ್ಸ್ ಅನ್ನ ಅಚೀವ್ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡಿದೆ ಹೌದು. ಆದ್ರೆ ರಿಲಯನ್ಸ್ ನ ಇತ್ತೀಚೆಗೆ ನೀವು ನೋಡಿದಾಗ ಕ್ಯಾಂಪಾ ಕೋಲಾ ಅಕ್ವೈರ್ ಮಾಡಿಕೊಂಡು ರೀಲಾಂಚ್ ಮಾಡಿದೆ ಅಂತ ಗೊತ್ತಾಗುತ್ತೆ. ಈ ಬ್ರ್ಯಾಂಡ್ ಬೇಗನೆ 1000 ಕೋಟಿ ರೂಪಾಯಿ ವ್ಯಾಲ್ಯೂ ಅನ್ನು ಕೂಡ ತಲುಪ್ಕೊಂಡು ಬಂದಿದೆ. ಆದ್ರೆ ಈ ಗ್ರೋತ್ ನಾವು ನೋಡಿದಾಗ ಕಾಸ್ಟ್ ಏನಿದೆ ಅಲ್ವಾ, ಇದು ಬಿಸ್ನೆಸ್ ನ ಮಾರ್ಜಿನ್ಸ್ ನಲ್ಲಿ ಕಾಣಿಸ್ತಾ ಇದೆ. ಈ ಪ್ರಾಡಕ್ಟ್ಸ್ ನ ನೀವು ನೋಡಿದಾಗ ಸೇಲ್ಸ್ ತುಂಬಾ ಹೈ ಆಗಿದೆ ಅಂತ ಕಾಣುತ್ತೆ. ಆದ್ರೆ ಕಸ್ಟಮರ್ಸ್ ನ ಅಟ್ರಾಕ್ಟ್ ಮಾಡಬೇಕು ಅಂತಾನೆ ಕಂಪನಿ ಏನ್ ಮಾಡ್ತಿದೆ, ತುಂಬಾ ಕಡಿಮೆ ಪ್ರೈಸಸ್ ಅನ್ನ ಸೆಟ್ ಮಾಡ್ಕೊಂಡಿದೆ. ಇದರಿಂದ ಪ್ರಾಫಿಟಬಿಲಿಟಿ ಮೇಲೆ ಯೂಶಲಿ ಏನಾಗುತ್ತೆ, ಪ್ರೆಷರ್ಸ್ ಜಾಸ್ತಿ ಬೀಳುತ್ತೆ ಅಲ್ವಾ. ಕಂಪನಿ ತನ್ನ ರಿಟೇಲ್ ಸೆಗ್ಮೆಂಟ್ ಗೆ ಸಂಬಂಧಪಟ್ಟ ಹಾಗೆ ಒಂದು ಇಂಟ್ರೆಸ್ಟಿಂಗ್ ಡಿಸಿಷನ್ಸ್ ಅನ್ನು ಕೂಡ ತೆಗೆದುಕೊಂಡಿದೆ. ರಿಲಯನ್ಸ್ ಏನ್ ಮಾಡ್ತಿದೆ ಗೊತ್ತಾ, ತನ್ನ ಒಂದು ರಿಟೇಲ್ ಸೆಗ್ಮೆಂಟ್ ನ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಅನ್ನು ನೀವು ನೋಡಿದಾಗ FMCG ಯೂನಿಟ್ಸ್ ಅಂತ ಏನ್ ಹೇಳ್ತೀವಿ ಅದನ್ನ ರಿಲಯನ್ಸ್ ಇಂಡಸ್ಟ್ರೀಸ್ ಅಡಿಯಲ್ಲಿನೆ ಬೇರೆ ಸಬ್ಸಿಡರೀಸ್ ಆಗಿ ಮಾಡ್ತಾ ಇದೆ. ಈ ಸ್ಪ್ಲಿಟ್ ಅನ್ನ ನಾವು ನೋಡಿದಾಗ ಕಂಪನಿ ರೆಗ್ಯುಲೇಟರಿ ಅಪ್ರೂವಲ್ಸ್ ಗೋಸ್ಕರನೇ ವೇಟ್ ಮಾಡ್ತಾ ಇದೆ ಅಂತ ಗೊತ್ತಾಗುತ್ತೆ. ಮೊದ್ಲು ಏನ್ ಮಾಡ್ತು, ರಿಲಯನ್ಸ್ ತನ್ನ ಒಂದು ಸ್ಟ್ರಾಂಗ್ ರಿಟೇಲ್ ನೆಟ್ವರ್ಕ್ ಮೂಲಕ ತನ್ನ ಒಂದು ಕನ್ಸ್ಯೂಮರ್ ಗೂಡ್ಸ್ ಅನ್ನ ಪುಷ್ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿತ್ತು. ಆದ್ರೆ ಈಗ ನಾವು ನೋಡಿದಾಗ ಕರೆಂಟ್ ಡಿಸಿಷನ್ ನಂತರನೂ ಕೂಡ ಎರಡು ಬಿಸ್ನೆಸ್ ಅಲ್ಲಿ ಸಿನರ್ಜಿ ಹೇಗೆ ಮೇಂಟೈನ್ ಆಗುತ್ತೆ ಅನ್ನೋದು ನೋಡೋದೇ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಆಗಿರುತ್ತೆ. ಈ ಎರಡು ಸೆಗ್ಮೆಂಟ್ಸ್ ನ ಗ್ರೋತ್ ಸ್ಲೋ ಡೌನ್ ಆದ್ರೆ ಚಾಲೆಂಜಸ್ ಅಲ್ಲದೆ ಕಂಪನಿ ಮತ್ತೊಂದು ಪ್ರಾಬ್ಲಮ್ ಅನ್ನು ಕೂಡ ಡೀಲ್ ಮಾಡಬೇಕಾಗತ್ತೆ. ಅದು ಜಿಯೋ ಪ್ಲಾಟ್ಫಾರ್ಮ್ಸ್ ನ ಒಂದು ಗ್ರೋಯಿಂಗ್ ಡೆಟ್ ಅಂತ ಹೇಳ್ಬೋದು. ಜಿಯೋ ಪ್ಲಾಟ್ಫಾರ್ಮ್ಸ್ ನ ನಾವು ನೋಡೋದಾದ್ರೆ ಅದರ ಒಂದು ಫೈನಾನ್ಸ್ ಕಾಸ್ಟ್ ಇಯರ್ ಆನ್ ಇಯರ್ 21% ಹೆಚ್ಚಾಗಿದೆ. ಇನ್ನೊಂದ್ ಕಡೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ನೀವು ನೋಡಿದಾಗ 89% ಹೆಚ್ಚಾಗ್ತಾ ಇದೆ. ಈ ಒಂದು ಡೆಟ್ ರೈಸ್ ನ ಅರ್ಥ ಏನು, ಕಂಪನಿಯ ಸಾಲ ಸರ್ವಿಸಿಂಗ್ ಕಾಸ್ಟ್ ಕೂಡ ಹೆಚ್ಚಾಗ್ತಿದೆ ಅಂತ. ಈ ಒಂದು ಹೈ ಕಾಸ್ಟ್ ನ ಕಾರಣದಿಂದಾನೇ ಜಿಯೋ ಪ್ಲಾಟ್ಫಾರ್ಮ್ಸ್ ನ ಈ ಒಂದು ಅಪ್ಕಮಿಂಗ್ ಪಬ್ಲಿಕ್ ಲಿಸ್ಟಿಂಗ್ ನ ನೀವು ನೋಡಿದಾಗ 10 ಲಕ್ಷ ಕೋಟಿ ರೂಪಾಯಿ ವ್ಯಾಲ್ಯೂಯೇಷನ್ ಟಾರ್ಗೆಟ್ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಕೂಡ ಆಗ್ಬೋದು. ಈ ಚಾಲೆಂಜಸ್ ನಡುವೆನೂ ಕೂಡ ಕಂಪನಿ ಈ ಒಂದು ಸೆಗ್ಮೆಂಟ್ಸ್ ಗಳನ್ನ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತಾನೆ ಬಯಸ್ತಾ ಇರೋದು. ಇಷ್ಟು ಮಾತ್ರ ಅಲ್ಲ, ಕಂಪನಿ ಏನ್ ಮಾಡ್ತಿದೆ ಗೊತ್ತಾ, 2 ಫ್ಯೂಚರ್ ರೆಡಿ ಬಿಸ್ನೆಸ್ ಅನ್ನು ಕೂಡ ಎಕ್ಸ್ಪ್ಲೋರ್ ಮಾಡ್ತಿದೆ. ಒಂದು ನ್ಯೂ ಎನರ್ಜಿ, ಇನ್ನೊಂದು AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಅನಂತ್ ಅಂಬಾನಿ ರಿಲಯನ್ಸ್ ನ ಒಂದು AGM ನಲ್ಲಿ ಕಂಪನಿಯ ಒಂದು ನ್ಯೂ ಎನರ್ಜಿ ಬಿಸ್ನೆಸ್ಗೆ ಸಂಬಂಧಪಟ್ಟಿರೋ ಹಾಗೆ ಒಂದು ಬೋಲ್ಡ್ ಡಿಸಿಷನ್ ಅನ್ನು ಕೂಡ ಮಾಡ್ಕೊಂಡಿದ್ದಾರೆ. ಅಂದ್ರೆ ಮುಂದಿನ 5-7 ವರ್ಷಗಳಲ್ಲಿ ನ್ಯೂ ಎನರ್ಜಿ ಬಿಸ್ನೆಸ್ ಆಯಿಲ್ ಟು ಕೆಮಿಕಲ್ಸ್ ಡಿವಿಷನ್ ಅನ್ನು ನೀವು ನೋಡಿದಾಗ ಮ್ಯಾಚ್ ಮಾಡತ್ತಂತೆ. ರೆಫರೆನ್ಸ್ ಗೋಸ್ಕರನೇ ಕಂಪನಿ ಏನ್ ಮಾಡ್ತಿದೆ, ಆಯಿಲ್ ಟು ಕೆಮಿಕಲ್ಸ್ ಬಿಸ್ನೆಸ್ ಅನ್ನ ನೀವು ನೋಡಿದಾಗ 6.2 lakhs crores ರೂಪಾಯಿಗಳನ್ನ ರೆವಿನ್ಯೂ ಆಗಿ ಜನರೇಟ್ ಮಾಡತ್ತೆ. ಹಾಗಾಗಿ ಈ ಟಾರ್ಗೆಟ್ ಮೀಟ್ ಮಾಡೋದು ಸುಲಭದ ಟಾಸ್ಕ್ ಅಲ್ವೇ ಅಲ್ಲ.
ಆದ್ರೆ ಕಂಪನಿಯ ಈ ಒಂದು ನ್ಯೂ ಎನರ್ಜಿ ಬಿಸ್ನೆಸ್ ನ ಸ್ಕೇಲ್ ನೀವು ನೋಡಿದಾಗ ತುಂಬಾ ಇಂಪ್ರೆಸಿವ್ ಆಗಿದೆ ಅಂತ ಗೊತ್ತಾಗುತ್ತೆ. ಈ ಸೆಗ್ಮೆಂಟ್ ನಾವು ನೋಡೋದಾದ್ರೆ ಜಾಮ್ನಗರ ಫೆಸಿಲಿಟಿಯ ಏರಿಯಾದಲ್ಲಿ 5.5 lakhs ಎಕರ್ಸ್ ಅಲ್ಲಿದೆ. ಅಂದ್ರೆ ಕಂಪನಿ ಈ ಫೆಸಿಲಿಟಿಯಲ್ಲಿ ಪೀಕ್ ಡೆಪ್ಲಾಯ್ಮೆಂಟ್ ಪೀರಿಯಡ್ ನಲ್ಲಿ ನೋಡಿದಾಗ ಡೈಲಿ ಅಂದ್ರೆ 50 ಮೆಗಾವಾಟ್ ನ ಒಂದು ಸೋಲಾರ್ ಮಾಡ್ಯೂಲ್ ಏನಿರುತ್ತೆ ಅದನ್ನ ಆಡ್ ಮಾಡೋ ಮೂಲಕ ಪ್ಲಾನ್ ಮಾಡ್ಕೊಳ್ತಾ ಇದೆ. ಆದ್ರೆ ಈ ಪ್ಲಾನ್ ನಲ್ಲಿ ಕೆಲವು ಒಂದು ಎಕ್ಸಿಕ್ಯೂಷನ್ ಚಾಲೆಂಜಸ್ ಖಂಡಿತವಾಗ್ಲೂ ಇದೆ. ನೋಡಿ, ಕಂಪನಿಯ ಒಂದು ಬ್ಯಾಟರಿ ಸೆಲ್ ಪ್ಲಾಂಟ್ ಒರಿಜಿನಲಿ ನೀವು ನೋಡಿದಾಗ 2025ಕ್ಕೆ ಶೆಡ್ಯೂಲ್ ಆಗಿತ್ತು ಅಲ್ವಾ. ಆದ್ರೆ ಈಗ ಈ ಪ್ಲಾನ್ 2026ಕ್ಕೆ ಪೋಸ್ಟ್ಪೋನ್ ಆಗ್ತಾ ಇದೆ. ಕಂಪನಿಯ ಒಂದು ಸೋಲಾರ್ ಸೆಲ್ ಮ್ಯಾನುಫ್ಯಾಕ್ಚರಿಂಗ್ ನಲ್ಲಿ ನೀವು ನೋಡಿದಾಗ 200 ಮೆಗಾವಾಟ್ ನ ಒಂದು ಅಸೆಂಬಲ್ಡ್ ಮಾಡ್ಯೂಲ್ಸ್ ಇದೆ ಅಂತ ಗೊತ್ತಾಗುತ್ತೆ. ಆದ್ರೆ ಈ ಒಂದು ಫುಲ್ ಸ್ಕೇಲ್ ಪ್ರೊಡಕ್ಷನ್ಸ್ಗೋಸ್ಕರನೇ ಯಾವುದೇ ಒಂದು ಟೈಮ್ ಲೈನ್ ಕೂಡ ಖಂಡಿತವಾಗ್ಲೂ ಇಲ್ಲ. ಈ ಡಿಲೇಸ್ ನಾವು ನೋಡಿದಾಗ ಇಂಪ್ಯಾಕ್ಟ್ ಅಂದ್ರೆ ಪರಿಣಾಮ ಖಂಡಿತವಾಗ್ಲೂ ಕಂಪನಿಯ ಒಂದು ಫೈನಾನ್ಸಸ್ ಮೇಲೆ ಆಗ್ಬೋದು. ಇನ್ನು ನ್ಯೂ ಎನರ್ಜಿಯಲ್ಲಿ ಕಂಪನಿ ಬಹಳ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತೆ. ಈ ಇನ್ವೆಸ್ಟ್ಮೆಂಟ್ಸ್ ನಾವು ನೋಡಿದಾಗ ಅದರ ರಿಟರ್ನ್ಸ್ ಆಗಿರ್ಬೋದು, ಫೆಸಿಲಿಟೀಸ್ಗಳೆಲ್ಲ ಇರುತ್ತೆ ಅಲ್ವಾ, ಅದೊಂದು ಗ್ಲೋಬಲ್ ಕಾಂಪಿಟೇಟಿವ್ಸ್ ಮೇಲೂ ಕೂಡ ಅಚೀವ್ ಮಾಡೋದ್ರ ಮೇಲೆ ತುಂಬಾ ಡಿಪೆಂಡ್ ಆಗಿರುತ್ತೆ. ಅದಕ್ಕೋಸ್ಕರ ಈ ಫೆಸಿಲಿಟೀಸ್ಗೆ ಆಪರೇಷನ್ ನೀವು ನೋಡಿದಾಗ ಟೈಮ್ ಖಂಡಿತವಾಗ್ಲೂ ಬೇಕು. ಇನ್ನು ಟೈಮ್ ಲೈನ್ ನಲ್ಲಿ ಡಿಲೇಸ್ ಆಗೋದ್ರಿಂದ ಈ ಆಪರೇಷನ್ ಪೀರಿಯಡ್ಸ್ ಏನಿದೆ ಹಾಗೆ ಫೆಸಿಲಿಟೀಸ್ ನ ರಿಟರ್ನ್ಸ್ ಕೂಡ ಖಂಡಿತವಾಗ್ಲೂ ಡಿಲೇಸ್ ಆಗ್ಬೋದು. ಹೊಸ ಎನರ್ಜಿ ಜೊತೆಗೆ ಕಂಪನಿ ಎಐ ಸೆಗ್ಮೆಂಟ್ ಕೂಡ ಎಕ್ಸ್ಪ್ಲೋರ್ ಮಾಡ್ತಿದೆ. ಕಂಪನಿಯ ಈ ಒಂದು ಸೆಗ್ಮೆಂಟ್ ನಲ್ಲಿ ನಾವು ನೋಡಿದಾಗ ರಿಲಯನ್ಸ್ ಇಂಟೆಲಿಜೆನ್ಸ್ ಎಂಬ ಒಂದು ಸಬ್ಸಿಡರಿ ಜೊತೆಗೆ ಎಂಟರ್ ಮಾಡ್ತಾ ಇದೆ. ಆದ್ರೆ ಈ ಕಂಪನಿ ಈ ಬಿಸ್ನೆಸ್ ಜೊತೆಗೆ ಚಾಟ್ ಜಿಪಿಟಿ ಅಥವಾ ಬೇರೆ ಇಮೇಜ್ ಜನರೇಟರ್ಸ್ ಜೊತೆ ಕಾಂಪೀಟ್ ಖಂಡಿತವಾಗ್ಲೂ ಮಾಡೋದಿಲ್ಲ. ಡೇಟಾ ಸೆಂಟರ್ಸ್ ಆಗಿರ್ಬೋದು, ಕಂಪ್ಯೂಟಿಂಗ್ ಪವರ್ ಮತ್ತೆ ಪ್ಲಾಟ್ಫಾರ್ಮ್ ಸರ್ವಿಸ್ ಮೂಲಕ ರಿಲಯನ್ಸ್ ಏನ್ ಮಾಡುತ್ತೆ, ಎಐ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಫೋಕಸ್ ಮಾಡ್ತಾ ಇದೆ. ಇದೇ ಕಾರಣಕ್ಕೆ ಕಂಪನಿ ಗೂಗಲ್ ಮತ್ತೆ ಮೆಟಾ ಜೊತೆ ಪಾರ್ಟ್ನರ್ ಕೂಡ ಮಾಡ್ಕೊಳ್ತಿದೆ. ಇದನ್ನ ನಾವು ನೋಡಿದಾಗ ಅರ್ಥ ಆಗೋದೇನ್ ಗೊತ್ತಾ, ಈ ಒಂದು ಟೆಕ್ನಾಲಜಿ ಜಾಯಿಂಟ್ಸ್ ಜೊತೆ ಕಾಂಪೀಟ್ ಮಾಡೋ ಬದಲು ಅವ್ರಿಗೆ ಸರ್ವಿಸ್ ಇದೆ ಅಲ್ವಾ, ಅದನ್ನ ಪ್ರೊವೈಡ್ ಮಾಡೋದಕ್ಕೆ ಉತ್ತಮವಾಗಿ ಪ್ರಯತ್ನ ಪಡ್ತಾ ಇದ್ದಾರೆ. ಈ ಸ್ಟ್ರಾಟಜಿ ಬೇಸಿಕ್ಲಿ ರಿಲಯನ್ಸ್ ನ ಒಂದು ಲಾರ್ಜ್ ಸ್ಕೇಲ್ ಇಂಜಿನಿಯರಿಂಗ್ ಮತ್ತೆ ಲ್ಯಾಂಡ್ ರಿಸೋರ್ಸ್ ಎಕ್ಸ್ಪರ್ಟೈಸ್ ಏನಿದೆ ಅದರಿಂದ ಲಾಭ ಖಂಡಿತವಾಗ್ಲೂ ಪಡಿಬಹುದು. ಇನ್ನು ಗಿಗಾವಾಟ್ ನ ಒಂದು ಸ್ಕೇಲ್ ನೀವು ನೋಡೋದಾದ್ರೆ ಡೇಟಾ ಸೆಂಟರ್ಸ್ ನಿರ್ಮಿಸೋದ್ರಲ್ಲಿ ಕಂಪನಿ ಏನ್ ಮಾಡುತ್ತೆ, ತನ್ನ ಒಂದು ಎಕ್ಸಿಸ್ಟಿಂಗ್ ಏರಿಯಾಸ್ ಇದೆ ಅಲ್ವಾ ಅದರಲ್ಲಿ ಕೆಲಸ ಮಾಡೋದಕ್ಕೆ ಪ್ರಯತ್ನ ಪಡುತ್ತೆ. ಇದೆಲ್ಲದರ ಜೊತೆಗೆ ಕಂಪನಿ ಹೊಸ ಆಪರೇಷನ್ಸ್ ನಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಲೇಬೇಕಾಗಿಲ್ಲ, ಹಾಗೆ ರಿಸ್ಕ್ ತೆಗೆದುಕೊಳ್ಬೇಕಾಗಿಲ್ಲ. ಇದರಿಂದ ಅದರ ಅಂದ್ರೆ ದಾರಿ ಸ್ವಲ್ಪ ಸ್ಮೂತ್ ಅನ್ಸ್ಬೋದು. ಈ ಎರಡು ಬಿಸ್ನೆಸ್ ಜೊತೆಗೆ ಕಂಪನಿ ಏನ್ ಮಾಡ್ತಿದೆ, ಟೆಲಿಕಾಂ ಮತ್ತೆ ರಿಟೇಲ್ ಬಿಸ್ನೆಸ್ ಅಲ್ಲೂ ಕೂಡ ಇಂಟರ್ನ್ಯಾಷನಲ್ ಮಾರ್ಕೆಟ್ಸ್ ನಲ್ಲಿ ಎಕ್ಸ್ಪಾನ್ಷನ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಿದೆ. ಇನ್ನು ರಿಲಯನ್ಸ್ಗೆ ಇಂಟರ್ನ್ಯಾಷನಲ್ ಮಾರ್ಕೆಟ್ಸ್ ನಲ್ಲಿ ಪ್ರತಿಯೊಂದು ಫೀಲ್ಡ್ ನಲ್ಲೂ ಕೂಡ ಎಕ್ಸಿಸ್ಟಿಂಗ್ ಜಾಯಿಂಟ್ಸ್ ನಿಂದ ಒಂದು ಸ್ಟ್ರಾಂಗ್ ಕಾಂಪಿಟೇಷನ್ ನ ಖಂಡಿತವಾಗ್ಲೂ ಎದುರಿಸಬೇಕು. ಇನ್ನು ರಿಲಯನ್ಸ್ ನ ಒಂದು ಕರೆಂಟ್ ಲೋ ಪ್ರೈಸ್ ಸ್ಟ್ರಾಟಜಿ ನಾವು ನೋಡಿದಾಗ ಭಾರತದಂತಹ ಪ್ರೈಸ್ ಸೆನ್ಸಿಟಿವ್ ಮಾರ್ಕೆಟ್ ನಲ್ಲಿ ಕೆಲಸ ಮಾಡುತ್ತೆ. ಆದ್ರೆ ಇಂಟರ್ನ್ಯಾಷನಲಿ ಇದು ಕೆಲಸ ಮಾಡುತ್ತಾ ಖಂಡಿತವಾಗ್ಲೂ ಗೊತ್ತಿಲ್ಲ. ಇನ್ನೊಂದ್ ಕಡೆ ನಾವು ನೋಡಿದಾಗ ಸ್ಟ್ರಾಟಜಿ ಏನಿದೆ ಅಲ್ವಾ, ಇದು ಡೆವಲಪ್ಡ್ ಕಂಟ್ರೀಸ್ ನ ಮಾರ್ಕೆಟ್ಸ್ ನಲ್ಲಿ ಕೆಲಸ ಮಾಡದೇ ಇರಬಹುದು. ಯಾಕೆ ಅಂತಂದ್ರೆ ನಮ್ಮಂತಹ ಒಂದು ಡೆವಲಪಿಂಗ್ ಕಂಟ್ರೀಸ್ ಅಲ್ಲಿ ಕೆಲಸ ಮಾಡೋದೇ ಬೇರೆ, ಇನ್ನು ಡೆವಲಪ್ಡ್ ಕಂಟ್ರೀಸ್ ಅಲ್ಲಿ ಕೆಲಸ ಮಾಡೋದೇ ಬೇರೆ. ಬೇಸಿಕ್ಲಿ ರಿಲಯನ್ಸ್ ನಾವು ನೋಡಿದಾಗ ಇದ್ರ ಬಳಿ ಇಂಟರ್ನ್ಯಾಷನಲ್ ಎಕ್ಸ್ಪಾನ್ಷನ್ಗೆ ಯಾವುದೇ ಸಕ್ಸಸ್ಫುಲ್ ಆಗಿರುವಂತಹ ಎಕ್ಸಾಂಪಲ್ ಇಲ್ಲ ಅಥವಾ ಎಕ್ಸಿಸ್ಟಿಂಗ್ ಪ್ಲೇ ಬುಕ್ ಖಂಡಿತವಾಗ್ಲೂ ಇಲ್ಲ. ಹಾಗಾಗಿ ಕಂಪನಿ ಏನ್ ಮಾಡುತ್ತೆ, ಈ ಎಕ್ಸ್ಪಾನ್ಷನ್ ನಲ್ಲಿ ಹೆಚ್ಚು ರಿಸ್ಕ್ ಅನ್ನ ಖಂಡಿತವಾಗ್ಲೂ ಫೇಸ್ ಮಾಡಬಹುದು. ಇನ್ನು ಕಂಪನಿಯ ಮ್ಯಾನೇಜ್ಮೆಂಟ್ ನಲ್ಲೂ ಕೂಡ ಸಿಗ್ನಿಫಿಕೆಂಟ್ ಚೇಂಜಸ್ ಖಂಡಿತವಾಗ್ಲೂ ಇದೆ. ಅಂಬಾನಿ ಫ್ಯಾಮಿಲಿನ ನೀವು ನೋಡೋದಾದ್ರೆ ಲೇಟೆಸ್ಟ್ ಜನರೇಷನ್ ಈಗ ಕಂಪನಿಯನ್ನ ಕಂಟ್ರೋಲ್ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಆಕಾಶ್ ಮತ್ತೆ ಇಶಾ ಅಂಬಾನಿ ಈಗಾಗಲೇ ಕಂಪನಿಯ ಜಿಯೋ ಪ್ಲಾಟ್ಫಾರ್ಮ್ಸ್ ಮತ್ತೆ ರಿಟೇಲ್ ಬಿಸ್ನೆಸಸ್ ಏನಿದೆ ಅದನ್ನ ಲೀಡ್ ಮಾಡ್ತಿದ್ರು. ಈಗ ಅನಂತ್ ಅಂಬಾನಿ ಕೂಡ ಕಂಪನಿಯ ಒಂದು ಮ್ಯಾನೇಜ್ಮೆಂಟ್ ಗೆ ಎಂಟರ್ ಮಾಡ್ತಿದ್ದಾರೆ. ಇನ್ನು ಅನಂತ್ ಕಂಪನಿಯ ಒಂದು ಟ್ರೆಡಿಷನಲ್ ಆಯಿಲ್ ಆಗಿರ್ಬೋದು, ಗ್ಯಾಸ್ ಆಗಿರ್ಬೋದು, ಹಾಗೆ ಪೆಟ್ರೋಕೆಮಿಕಲ್ ಡಿವಿಷನ್ ಏನಿದೆ ಅದನ್ನ ಹ್ಯಾಂಡಲ್ ಮಾಡ್ತಿದ್ದಾರೆ. ಹೊಸ ಮ್ಯಾನೇಜ್ಮೆಂಟ್ ಅಡಿಯಲ್ಲಿ ಕಂಪನಿ ಅಗ್ರೆಸಿವ್ ಗ್ರೋತ್ ಮತ್ತೆ ಎಕ್ಸ್ಪಾನ್ಷನ್ ಬದಲಿಗೆ ಬಹುಶಃ ಸ್ಟೆಬಿಲಿಟಿ ಮೇಲೆ ಫೋಕಸ್ ಮಾಡುತ್ತೆ. ರಿಟೇಲ್ ಬಿಸ್ನೆಸ್ ಅಲ್ಲಿ ಸ್ಟೋರ್ಸ್ ಗಳು ಕ್ಲೋಸ್ ಆಗೋದಾಗಿರ್ಬೋದು ಮತ್ತೆ ಕನ್ಸಾಲಿಡೇಷನ್, ಟೆಲಿಕಾಂ ನಲ್ಲಿ ಜಿಯೋದ ಒಂದು IPO ಇಂದ ಹಿಡ್ಕೊಂಡು ಅದರ ಒಂದು ಡಿಲೇ ಮತ್ತೆ ಒಂದು ಹೊಸ ಎನರ್ಜಿ ಸೆಗ್ಮೆಂಟ್ ಅಲ್ಲೂ ಕೂಡ ಡಿಲೇಸ್ ಆಗಿರ್ಬೋದು. ಈ ಸ್ಟೆಬಿಲಿಟಿ ಫಸ್ಟ್ ಅಪ್ರೋಚ್ ನಾವು ನೋಡೋದಾದ್ರೆ ರಿಸಲ್ಟ್ಸ್ ಈ ರೀತಿ ಬರುತ್ತೆ. ಕಂಪನಿಯ ಕರೆಂಟ್ ಚೇಂಜಸ್ ನಾವು ನೋಡೋದಾದ್ರೆ ಚಾಲೆಂಜಸ್ ಮತ್ತೆ ಪ್ಲಾನ್ಸ್ ಜೊತೆಗೆ ಕಂಪನಿಯ ಒಂದು ಕಾಂಪಿಟೇಷನ್ ಮೇಲೂ ಕೂಡ ಗಮನ ಹರಿಸಲೇಬೇಕಾಗತ್ತೆ. ಟೆಲಿಕಾಂ ಸ್ಪೇಸ್ ನಲ್ಲಿ ಜಿಯೋದ ಒಂದು ಸಬ್ಸ್ಕ್ರೈಬರ್ ಕೌಂಟ್ ಭಾರತದಲ್ಲಿ ಅತಿ ಹೆಚ್ಚಿದೆ. ಆದ್ರೆ ಈ ಕಸ್ಟಮರ್ಸ್ ನಿಂದ ಕಂಪನಿಯ ಒಂದು ಹೆಲ್ದಿ ರೆವಿನ್ಯೂ ರಿಕವರ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಿಲ್ಲ. ನಾನು ಅವಾಗಲೇ ಹೇಳಿರೋ ಹಾಗೆ ಕಂಪನಿಯ ಕಾಂಪಿಟೇಟರ್ ಏರ್ಟೆಲ್ ನ ಸಬ್ಸ್ಕ್ರೈಬರ್ ಕೌಂಟ್ ಕಡಿಮೆ ಇದೆ ಅಂತ ತೋರ್ಸತ್ತೆ. ಆದ್ರೆ ಈ ಕಂಪನಿಯ ಪ್ರಾಫಿಟಬಿಲಿಟಿ ಜಿಯೋಗಿಂತ ಹೆಚ್ಚಾಗಿದೆ. ಅಷ್ಟು ಮಾತ್ರ ಅಲ್ಲ, ಏರ್ಟೆಲ್ ಸಬ್ಸ್ಕ್ರೈಬರ್ಸ್ ದಿನೇ ದಿನೇ ಹೆಚ್ಚಾಗ್ತಿದ್ದಾರೆ. ಹಾಗೆ ಈ ಸಬ್ಸ್ಕ್ರೈಬರ್ ನ ಗ್ರೋತ್ ನ ನೀವು ನೋಡಿದಾಗ ಸ್ಪೀಡ್ ಕೂಡ ಹೆಚ್ಚಾಗ್ತಿದೆ. ಇನ್ನು ರಿಟೇಲ್ ಸ್ಪೇಸ್
ಸ್ಪೇಸ್ ಅಂದ್ರೆ ಈ ಒಂದು ಶಾಪಿಂಗ್ ಸ್ಪೇಸ್ ಅಲ್ಲಿ ನಾವು ನೋಡೋದಾದ್ರೆ ರಿಲಯನ್ಸ್ ಏನ್ ಮಾಡ್ತಿದೆ ಗೊತ್ತಾ, ಅವೆನ್ಯೂ ಸೂಪರ್ ಮಾರ್ಟ್ಸ್ ಮತ್ತೆ ಟ್ರೆಂಟ್ ಲಿಮಿಟೆಡ್ ಜೊತೆ ಕಾಂಪೀಟ್ ಮಾಡ್ತಾ ಇದೆ. ರಿಲಯನ್ಸ್ ಇಂಡಸ್ಟ್ರೀಸ್ ನ 48th AGM ನಲ್ಲೂ ಕೂಡ ಕಂಪನಿಯ ಗ್ರೋತ್ ರಿಪೋರ್ಟ್ ಏನೋ ಮಾಡಿದೆ. ಆದ್ರೆ ಈ ಗ್ರೋತ್ ಅನ್ನ ನಾವು ನೋಡೋದಾದ್ರೆ ಕಂಪನಿಯ ಕೆಲವು ಮೇಜರ್ ಚಾಲೆಂಜಸ್ ಕೂಡ ಫೇಸ್ ಮಾಡಬೇಕಾಗಬಹುದು ಅಂತ ಗೊತ್ತಾಗುತ್ತೆ. ಅಂದ್ರೆ ಪ್ರತಿಯೊಂದು ಸ್ಟೇಜ್ ಅಲ್ಲೂ ಕೂಡ ಇವರು ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು. ಹಾಗೆ ಇಲ್ಲಿ ಕಾಂಪಿಟೇಷನ್ ಕೊಡ್ತಿದ್ದಾರೆ ಅಂತಂದ್ರೆ ಇಂಟರ್ನ್ಯಾಷನಲ್ ಮಾರ್ಕೆಟ್ಸ್ ಅಲ್ಲೂ ಕೂಡ ಯಾವ ರೀತಿ ಇವರು ಕಾಂಪಿಟೇಷನ್ ಅನ್ನ ಫೇಸ್ ಮಾಡಬಹುದು ಅನ್ನೋದ್ರ ಬಗ್ಗೆ ತುಂಬಾ ಇವರು ಸ್ಟ್ರಾಂಗ್ ಆಗಿ ಸ್ಟೆಪ್ ಇಡಬೇಕಾಗತ್ತೆ. ಸೊ ಓವರ್ ಆಲ್ ನೋಡಿದಾಗ ನಿಮ್ಗೆ ಇದ್ರ ಬಗ್ಗೆ ಏನ್ ಅನ್ಸ್ತಾ ಇದೆ, ನಿಮ್ಮ ಒಪಿನಿಯನ್ ಏನು? ರಿಲಯನ್ಸ್ ನ ಈ ಗ್ರೋತ್ ಸ್ಲೋ ಡೌನ್ ಆಗಿರ್ಬೋದು ಮತ್ತೆ ಕಂಪನಿಯ ಆಪರೇಷನ್ಸ್ ನಲ್ಲಿ ಶಿಫ್ಟ್ ಏನಿದೆ ಅದರ ರಿಸಲ್ಟ್ಸ್ ನಾವು ನೋಡಿದಾಗ ಖಂಡಿತವಾಗ್ಲೂ ಮ್ಯಾನೇಜ್ಮೆಂಟ್ ನಲ್ಲಿ ಚೇಂಜ್ ಏನಾದ್ರೂ ಬರತ್ತಾ ಅಥವಾ ಇವ್ರ ಮುಂದೆ ಏನಾದ್ರೂ ಚೇಂಜ್ ಮಾಡ್ತಾರಾ? ಇದು ಒಂದು ಒನ್ ಟೈಮ್ ಪ್ರಾಬ್ಲಮ್ ಅಥವಾ ಕಂಪನಿ ಈ ಒಂದು ಗ್ರೋತ್ ಸೆಲ್ಲಿಂಗ್ ನ ನಾವು ನೋಡೋದಾದ್ರೆ ಯಾವ ರೀತಿ ಇದ್ರ ಬಗ್ಗೆ ತಲುಪತ್ತೆ? ನಿಮ್ಮ ಅಭಿಪ್ರಾಯಗಳನ್ನ ನಮಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೆ ಮುಂದೆ ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಬೇಕು ಅನ್ನೋದನ್ನು ಕೂಡ ನೀವು ನಮಗೆ ತಿಳಿಸಬಹುದು. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ ಒಂದಿಗೆ ನಾನು ನಿಮಗೆ ಮುಂದಿನ ಸೆಗ್ಮೆಂಟ್ ಅಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ನಾನು ನಿಮ್ಮ ಚಂದನ, ಸೈನಿಂಗ್ ಆಫ್.